ಕೂಡ ಮತ್ತೊಮ್ಮೆಲ್ಲರೂ ಕೂಡ ಪ್ರೀತಿಪೂರ್ವಕ ಸ್ವಾಗತನ ಬಯಸ ಉಡುಪಿ ಟ್ರೋಫಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ ಅಂಕಣಗಳ ಭಾಗದಲ್ಲಿ. ಎರಡೂ ತಂಡದ 12 ಆಟಗಾರರು ಬನ್ನಿ, ಪದೇ ಪದೇ ಹೇಳ್ತಾ ಇದ್ದೀವಿ. ಅನಾಮ್ ಮತ್ತು ಕೆಎಫ್ಕೆ ನಮ್ಮ ಜೊತೆ ಇರ್ತಾರೆ, ಇದ್ದಾರೆ ಅನ್ನೋ ಸೂಚನೆ ಬರ್ತಾ ಇದೆ ನಿಟ್ಟಲ್ಲಿ. ಅನಾಮ್ ಫ್ರೆಂಡ್ಸ್ ಮೊದಲ ಹಂತದ ಆರಂಭಿಕ ಆಟಗಾರರು. ಧನುಷ್ ಮತ್ತು ಸೌಜನ್ ಆರಂಭಿಕ ಆಟಗಾರರು ಕೆಎಫ್ಕೆ ತ್ರಿಶೂಲ ಸೇನಾ ಪರವಾಗಿ. ಅನಾಮ್ ಆನ್ ದ ಟಾಸ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಮೊದಲ ಓವರ್ಗಾಗಿ ಕಿಶನ್ ಶೆಟ್ಟಿ. ಗೋಟದ ಹಿಂದೆ ಕಿದಿಯೂರು ಪ್ರದೀಪ ಈ ರೀತಿಯಾಗಿ ಮೊದಲ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ನಿಟ್ಟಲ್ಲಿ ಮೊದಲ ಡಾಟ್ ಬಾಲ್ ಅನ್ನು ಕಿಶನ್ ಶೆಟ್ಟಿ ದಾಖಲಿಸಿದ್ರು. 4 ಓವರ್ಗಳ ಪಂದ್ಯ, ಮೊದಲ ಪವರ್ ಪ್ಲೇ. ಆ ನಿಟ್ಟಿನಲ್ಲಿ 4 ಬೌಲರ್ಗಳನ್ನ ಪರಿಚಯ ಮಾಡಲೇಬೇಕಾಗಿದೆ. ಮತ್ತೆರಡನೇ ಬಾರಿ ಉತ್ತಮ ರೀತಿಯ ಸೆತ, ಮತ್ತೆ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಸ್ಯಾಂಡಿ ಕ್ಷೇತ್ರ ರಕ್ಷಣೆ ಮಾಡಿದ್ರು, ನಡುವೆ ಓಟುಗಳು ಬರ್ತಾ ಇದೆ, ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ರಿಸ್ಕಿ ಸಿಂಗಲ್ ಓಟುಗಳ ಮುಖಾಂತರವಾಗಿ ಖಾತೆ ಆರಂಭ. ಕೆಎಫ್ಕೆ ತ್ರಿಶೂಲ ಸೇನೆ ಮೊತ್ತವನ್ನು ಕಂಡುಕೊಳ್ತಾ ಇದೆ. 24 ಚೆಂಡುಗಳ ಆಟದಲ್ಲಿ ಅದೆಷ್ಟು ಓಟನ್ನು ಮೊದಲ ಹಂತದಲ್ಲಿ ದಾಖಲಿಸಿ ನೋಡಬೇಕಾಗಿದೆ ಅಂಕಣ ಭಾಗದಲ್ಲಿ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ. ಮೂರನೇ ಚೆಂಡು ತನ್ಮಾಲಕ ಕ್ಲೀನ್ ಬೌಲ್ಡ್. ಹೋದರಿ ಆಘಾತವನ್ನ ಕಾಣ್ತಾ ಇದೆ. ಕೆಎಫ್ಕೆ ಅಲೆಮೂರು ತ್ರಿಶೂಲ ಸೇನಾ ಮೊದಲ ವಿಕೆಟ್ ಪತನ. ಇತ್ತ ಹೊಸ ದಾಣಿಗಳ ಸೇರ್ಪಡೆ ಮಹೇಶ್ ಬರ್ತಾ ಇದ್ದಾರೆ. ಬೆಂಗಳೂರು ಹೆಸರಾಂತ ತಂಡ ನ್ಯಾಶ್ ಬೆಂಗಳೂರಿನ ಪರವಾಗಿ ಸತತವಾಗಿ ಅತ್ಯುತ್ತಮ ಸೇವೆಯನ್ನು ಆಲ್ರೌಂಡ್ ರೂಪದಲ್ಲಿ ನೀಡಿದಂತ ಆಟಗಾರ. ಇಲ್ಲಿ ಮಹೇಶ್ ಅವರು ಒನ್ ರೂಪದಲ್ಲಿ ಒಂದಕ್ಕೆ ಒಂದು ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ಕೆಎಫ್ಕೆ ತ್ರಿಶೂಲ ಸೇನಾ ತಂಡ ಅನಾಮನ ಎದುರಿಸ್ತಾ ಇದೆ. ಮತ್ತೆ ಕಿಶನ್ ಶೆಟ್ಟಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ನಿರೀಕ್ಷೆ ಮಾಡಿ ಹೊರತಲು ಮತ್ತೆ ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಕಿಶನ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಯಶಸ್ವಿ ಓವರ್ಗಳನ್ನ ಈ ಮೊದಲ ಓವರ್ನಲ್ಲಿ ದಾಖಲಿಸುವ ಪ್ರಯತ್ನಗಳು. ಕೇವಲ ಒಂದು ಓಟ, 1 ವಿಕೆಟ್ ಅನ್ನ ಕಿಶನ್ ಶೆಟ್ಟಿ ಪಡ್ಕೊಂಡ್ರು. ಮತ್ತೆ 5ನೇ ಬಾರಿ 5ನೇ ಚೆಂಡಿಗಾಗಿ ವಾಟ್ ಡೆಲಿವರಿ, ಸುಂದರತೆ ಚೆಂಡು, ಸಡನ್ಲಿ ನೆಗೆತವನ್ನ ಕಾಣಂತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇಲ್ಲಿ ಅಂತಿಮ ಒಂದು ಚೆಂಡನ್ನು ಎಸೆಯಬೇಕಾಗಿದೆ ಮೊದಲ ಓವರ್ನ ಚಾಲ್ತಿಯಲ್ಲಿ. ಬಹುತೇಕ ನೇಜಾರಿನ ಹುಡುಗರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಅನಾಮ್ ಫ್ರೆಂಡ್ಸಿನ ಪರವಾಗಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಬಹಳಷ್ಟು ಮತ್ತೊಂದು ಹೊಡೆತ, ನಿಧಾನಗತಿಯಲ್ಲಿ ಚೆಂಡು ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ.
ಒಂದು ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 5-1. ಎರಡನೇ ಓವರ್ಗಾಗಿ ಲೆಫ್ಟಿ ಹರೀಶ್ ಅವರನ್ನ ಪರಿಚಯ ಮಾಡ್ತಾ ಇದ್ದಾರೆ ಅನಾಮ್ ಫ್ರೆಂಡ್ಸ್. ಇಲ್ಲಿ 1 ಓವರ್ಗಳಲ್ಲಿ 5 ಓಟವನ್ನು ಮಾತ್ರ ದಾಖಲಿಸಿದ್ರು. ಇನ್ನು ಕೂಡ 18 ಚೆಂಡುಗಳು ಬಾಕಿ ಇದೆ. ಅದೇ ಯಾವ ರೀತಿಯ ಸಿಕ್ಸರ್ ಬೌಂಡರಿಗಳ ಸಮೇತವಾಗಿ ಟಾರ್ಗೆಟ್ ಅನ್ನ ನೀಡ್ತಾರೆ ನೋಡಬೇಕಾಗಿದೆ. 16 ತಂಡಗಳು 4 ಬಣದಲ್ಲಿ ಆಡುವಂತ ಲೀಗ್ ಕಪ್ ನಾಕೌಟಿನ ಗುರು ಅವರ ಸಾರಥ್ಯದ ಉಡುಪಿ ಟ್ರೋಫಿ ಸಾಗ್ತಾ ಇದೆ ಅಂಕಳ ಭಾಗದಲ್ಲಿ. ಕ್ರಿಕ್ಸೆ ಈ ಟೂರ್ನಮೆಂಟ್ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ಜೀವನ್ ಅವರ ಮುಂದಾಳುತ್ತಿದೆ. ಉತ್ತಮ ರೀತಿಯ ಸೆತ. ಓಟುಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್. ಎರಡನೇ ಓವರ್ನ ಮೊದಲ ಚೆಂಡಿಗೆ ಹೊಡೆತವನ್ನು ದಾಖಲಿಸುವ ಬರದಲ್ಲಿ ಇವಾಗಲೇ ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಮತ್ತೆರಡನೇ ಬಾರಿ. ಮತ್ತೊಂದು ಬಿರುಸಿನ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ದಾಖಲಿಸಿದ್ರು. 1 ಓಟ 2 ಓಟ ಪ್ರಯತ್ನ ಪೂರೈಕೆಯನ್ನ ಕೂಡ ಮಾಡಿಕೊಂಡ್ರು. ಆಮೇಲೆ ಒಂದು ಕ್ಷೇತ್ರ ರಕ್ಷಣೆ ಅನಾಮ್ ಫ್ರೆಂಡ್ಸ್ ಮಾಡ್ತಾ ಇದೆ ಅಂಕಳ ಭಾಗದಲ್ಲಿ. ಅವಳಿ ಓಟದ ಪೂರೈಕೆ ಮುಖಾಂತರವಾಗಿ 7 ಓಟವನ್ನು ದಾಖಲಿಸ್ತಾ ಇದೆ ಎರಡನೇ ಓವರ್ ಚಾಲ್ತಿಯಲ್ಲಿ. ನಿರೀಕ್ಷೆ ಮಾಡಿದ ಹೊಡೆತ ಮತ್ತೆ ಬರ್ತಾ ಇಲ್ಲ. ಪ್ರದೀಪ ಕಿದಿರು ಪ್ರದೀಪ ಈ ಹಂತದಲ್ಲಿ ತಪ್ಪನ್ನ ಮಾಡಿದ್ರು. 2 ಓಟದ ಸೇರ್ಪಡೆ. 22 ಓಟಗಳು ಬರ್ತಾ ಇದೆ ಹಂತದಲ್ಲಿ. ಸುಧಾಕರ ಬಹಳ ಸೂತ್ರವಂತ ಒಂದು ಕ್ಷೇತ್ರ ರಕ್ಷಣೆ ಹಂತದಲ್ಲಿ ಮಾಡಿದ್ರು. 2 ಓಟಗಳ ಸಮೇತವಾಗಿ 9ಕ್ಕೆ ತಲುಪ್ತಾ ಇದೆ 4 ಓವರ್ಗಳ ಪಂದ್ಯ ಎರಡನೇ ಓವರ್ ಚಾಲ್ತಿಯಲ್ಲಿ. ಲೆಫ್ಟಿ ಹರೀಶ್ ಉತ್ತಮ ರೀತಿಯ ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು ಕೂಡ ಅನಾಮ್ ಫ್ರೆಂಡ್ಸ್ ಗುಡ್ ರಕ್ಷಣೆ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡು ಆಡ್ತಾ ಇದೆ ಕೂಡ. ಮಹೇಶ್ ಒಂದೆಡೆ, ಧನುಷ್ ಇನ್ನೊಂದೆಡೆಯಲ್ಲಿ. ನಿರೀಕ್ಷೆ ಮಾಡಿದ ಹೊಡೆತಗಳು ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನಗಳು. ಕ್ರಿಕೆಟ್ ಒಂದು ಫ್ಯಾಷನ್ ಶಾಟ್ ಆಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೆಲವೊಂದು ಆಟಗಾರರು ಈ ರೀತಿಯ ಹಿನ್ನಡೆಯನ್ನು ಕಾಣ್ತಾರೆ. ಕೆಲವೊಂದು ಆಟಗಾರರು ಪರ್ಫೆಕ್ಟ್ ರಿವರ್ಸ್ ಶಾಟ್ ಅನ್ನು ನೇಜಾರ್ನ ಕ್ರೀಡಾಂಗಣ ದಾಖಲಿಸಿದ್ರು. ಮತ್ತೆ ಬೀಸುವ ಪ್ರಯತ್ನ. ನೋಬಾಲ್ ಎನ್ನುವ ಸೂಚನೆ. ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್. 6 ಓಟದ ಸೇರ್ಪಡೆ. 6+1 7 ಓಟವನ್ನು ಈ ಹಂತದಲ್ಲಿ ದಾಖಲಿಸಿದ್ರು. ಇವಾಗ ಫ್ರೀ ಹಿಟ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಾವು ರಿವರ್ಸ್ ಶಾಟ್ ಕ್ರಿಕೆಟ್ ರಂಗಲ್ಲಿ ಕಂಡ್ರೆ ಮೊಟ್ಟ ಮೊದಲ ಬಾರಿಗೆ ಬಹಳಷ್ಟು ರಿವರ್ಸ್ ಶಾಟ್ ಅನ್ನ ಪರ್ಫೆಕ್ಟ್ ಆಗಿ ದಾಖಲಿಸಿರತಕ್ಕಂಥ ಆಟಗಾರ ಸಚಿನ್ ಕೆಮ್ಮಣ್ಣು. ಅದಾದ ಬಳಿಕ ಗ್ರೌಂಡ್ ಸ್ಟಾರ್ ನೇಜರ್ನ ಪರವಾಗಿ ಆಡಿದಂತ ಎಕೆ ವಿಶ್ವ ಇದೇ ಮಧ್ಯದಲ್ಲಿ ಆಡಿದ್ದಾರೆ. ಇವಾಗ ಫ್ರೀ ಹಿಟ್ ಚೆಂಡು ಔಟ್ ಸೈಡ್ ಲೈನ್ ಸ್ಟಂಪ್ ಅನ್ನೋ ಸೂಚನೆ. ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ. ತಂಡದ ಮೊತ್ತ 17ಕ್ಕೆ 1. ಮತ್ತೊಂದು ತೀರಾ ದುರ್ಬಲ ಚೆಂಡು ಫುಲ್ ಟಾಸ್ ಆಗಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಆ ನಿಟ್ಟಲ್ಲಿ ಅದು ಫ್ರೀ ಹಿಟ್ ಆಗಿತ್ತು. ಆ ನಿಟ್ಟಲ್ಲಿ 1 ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 18ಕ್ಕೆ ತಲುಪ್ತಾ ಇದೆ. 18 ಫಾರ್ ಲಾಸ್ ಆಫ್ 1. ಕೆಎಫ್ಕೆ ತ್ರಿಶೂಲ ಸೇನೆ ತಂಡ ಉತ್ತಮ ರೀತಿಯ ಹೊಡೆತ. ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಬಹಳ ಉತ್ತಮ ಹೊಡೆತ. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಮಹೇಶ್ ಹೊಡೆತ ಈ ಬಾರಿ ಬೌಂಡ್ರಿ. 4 ಓಟದ ಸೇರ್ಪಡೆ. ಕವರ್ ಡ್ರೈವ್ ನೇರ ಪ್ರಸಾರದ ಮಾಲೀಕರು ಮಹೇಶ್ ಅವರು ಇವಾಗಲೇ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. ಮೊದಲ ಓವರ್ ನಲ್ಲಿ ಕೇವಲ 5 ಓಟವನ್ನು ಬಿಟ್ಟುಕೊಂಡಂತ ಈ ಒಂದು ತಂಡ ಎರಡನೇ ಓವರ್ ನಲ್ಲಿ
17 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿ 22ಕ್ಕೆ ತಲುಪಿರ್ತಕ್ಕಂಥ ತಂಡ. ಇನ್ನು 12 ಚೆಂಡು ಬಾಕಿ ಇದೆ. ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಈ ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ರಾಕರ್ಸ್ ನವೀನ ಮೊದಲ ಅರ್ಧ ಶತಕವನ್ನು ದಾಖಲಿಸಿದ್ರು. ಈ ರೀತಿಯಾಗಿ ಬಹಳಷ್ಟು ಆಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ನೇಜಾರಿನ ಕ್ರೀಡಾಂಗಣಗಳ ಭಾಗದಲ್ಲಿ. ಮೂರನೇ ಓವರ್ಗಾಗಿ ಪ್ರಜ್ವಲ್ ರಾಯ್ ಮತ್ತೋರ್ವ ವೇಗದ ಎಸೆಗಾರನ ಪರಿಚಯ ಮಾಡುವಂತಹ ಪ್ರಯತ್ನಗಳು ಅನಾಮ್ ಫ್ರೆಂಡ್ಸ್ ಮಾಡ್ತಾ ಇದೆ. ರಾಜ್ಯದ ಪ್ರತಿಷ್ಠಿತ ಆಟಗಾರರು ಪ್ರತಿಯೊಂದು ತಂಡದಲ್ಲಿ ಐಕಾನ್ ರೂಪದಲ್ಲಿ ಆಡುವಂತಹ ಒಂದು ವ್ಯವಸ್ಥಿತ ಪಂದ್ಯಾಕೂಟವಾದ 16 ತಂಡಗಳು 16 ಫ್ರಾಂಚೈಸಿ ರೂಪದಲ್ಲಿ ಉಡುಪಿ ಟ್ರೋಫಿಗಾಗಿ ಕಾಳಗವನ್ನು ಮಾಡ್ತಾ ಇದ್ದಾರೆ. ನಿಟ್ಟಲ್ಲಿ ನಿನ್ನೆ ಕೂಡ ಬಹಳಷ್ಟು ಹೋರಾಟದ ಪಂದ್ಯಾಟವನ್ನು ವೀಕ್ಷಿಸತಕ್ಕಂಥ ಪ್ರೇಕ್ಷಕರಿಗೆ ಇವತ್ತು ಕೂಡ ಮತ್ತಷ್ಟು ಕುತೂಹಲಕಾರಿ ಪಂದ್ಯಾಟಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಪ್ರಜ್ವಲ್ ಮೂರನೇ ಓವರ್ನ ಮೊದಲ ಚೆಂಡಿಗಾಗಿ ಮೂರನೇ ಓವರ್ ಮೊದಲ ಚೆಂಡು. ಓಟುಗಳಿಗೆ ಅವಕಾಶನ ಪ್ರಜ್ವಲ್ ರಾಯ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ. ಸ್ಕ್ವೇರ್ ಲೆಗ್, ಮಿಡ್ ವಿಕೆಟ್, ಲಾಂಗ್ ಆಫ್ ಲಾಂಗ್ ಆನ್, ಕವರ್ಸ್ ಮತ್ತು ಗಲ್ಲಿ, ಶಾರ್ಟ್ ಲೆಗ್. ಈ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಅಂಕಳ ಭಾಗದಲ್ಲಿ. ಇದರ ಮಧ್ಯೆ ನೆಗೆತವನ್ನ ಕಾಣಂತ ಚೆಂಡು ಫುಲ್ ಮಾಡೋ ಪ್ರಯತ್ನ ಗಾಳಿಯಲ್ಲಿ ತೇಲ್ತಾ ಇದೆ. ಬಾರಿ ಎರಡನೇ ವಿಕೆಟ್ ಪತನ. ಕೆಎಫ್ಕೆ ತ್ರಿಶೂಲ ಸೇನಾ ಲೆಬೂರಿನ ತಂಡ. ಇದೇ ಮೈದಾನದಲ್ಲಿ ಬ್ಲೂ ಬರ್ಡ್ಸ್ ಕ್ರಿಕೆಟರ್ಸ್ ನೇಜಾರು ಲೆಜೆಂಡ್ಸ್ ಟ್ರೋಫಿ ನಡೆಸ್ತಾ ಇದ್ದಾರೆ. 2025ರ ಮತ್ತೊಂದು ಪ್ರತಿಷ್ಠಿತ ಪಂದ್ಯಾಕೂಟ 18, 19 ಮತ್ತು 20 ಏಪ್ರಿಲ್ ತಿಂಗಳು ನಡೆಯುತ್ತೆ. ಅದಕ್ಕೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡಂತ ಮೂರನೇ ಓವರ್ನ 2 ಚೆಂಡುಗಳ ಮುಕ್ತಾಯದ ಬಳಿಕ ಮತ್ತೆ ಮೂರನೇ ಬಾರಿ ಪ್ರಜ್ವಲ್ ರಾಯ್ ಉತ್ತಮ ರೀತಿಯ ಹೊಡೆತ. ಹೊಡೆತ ಸ್ಕ್ವೇರ್ ಲೆಗ್ನಲ್ಲಿ ಚೆಂಡು ನಿಧಾನಗತಿಯಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಈ ಹಂತವನ್ನ ಕಂಡುಕೊಂಡ್ರು. ಬಹಳ ಉತ್ತಮವಾದ ಆಟವನ್ನು ಅಂತಿಮ ಹಂತದಲ್ಲಿ ದಾಖಲಿಸಿರ್ತಕ್ಕಂಥ ತಂಡ ಕೆಎಫ್ಕೆ ಅಲೆಬೂರಿನ ತಂಡ. ಇಲ್ಲಿ 4 ಓವರ್ಗಳ ಪಂದ್ಯಾಟದಲ್ಲಿ 26 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೊಂದು ತೀರಾ ದುರ್ಬಲ ಚೆಂಡು, ತೀರಾ ಫುಲ್ ಟಸ್ ಆಗಿ ಬಿದ್ದ ಚೆಂಡು ಲಾಭನ ಪಡ್ಕೊಳ್ತಾ ಇಲ್ಲ. ಕೇವಲ 1 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡ್ರೆ 4 ಚೆಂಡುಗಳು ಮುಕ್ತಾಯದ ಬಳಿಕ 27ಕ್ಕೆ ತಲುಪ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ ಲಾಂಗ್ ಆಫ್ ನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓವರ್ಗಳ ಸೇರ್ಪಡೆ ನ್ಯಾಶ್ ಮಹೇಶ್ ದಾಖಲಿಸಿದ್ರು. ತಂಡ ಮೊತ್ತ 28ಕ್ಕೆ ತಲುಪಿರ್ತಕ್ಕಂಥ ತಂಡ. ನಿತೇಶ್ 2 ಚೆಂಡುಗಳಲ್ಲಿ 5 ಓಟವನ್ನು ದಾಖಲಿಸಿದ್ರು. ಮಹೇಶ್ ಅವರು 5 ಚೆಂಡಲ್ಲಿ 9 ಓಟವನ್ನು ದಾಖಲಿಸುವ ಮುಖಾಂತರವಾಗಿ ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ ಅಂಕಣ ಭಾಗದಲ್ಲಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ತನ್ಮೂಲಕ ಸೂರಜ್ ಆಚಾರ್ಯ. ಇತರ ಮಧ್ಯೆ ರನ್ಔಟ್ ಅನ್ನ ಕೂಡ ಮಿಸ್ ಮಾಡಿಕೊಂಡ್ರು. ಹೊಂದಾಣಿಕೆ ಕೈ ಕೊಡ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಸಂಭಾವ್ಯ ಸಿಕ್ಸರ್ ಅನ್ನು ಅಡ್ಡಾಯಿಸ್ತಕ್ಕಂಥ ಸೂರಜ್ ಉತ್ತಮ ರೀತಿಯ ಥ್ರೋ ಮಾಡಿದ್ರು ಕೂಡ ಇಲ್ಲಿ ಕಿದಿಯೂರು ಪ್ರದೀಪ ರನ್ಔಟ್ ಮಾಡ್ತಾ ಇಲ್ಲ. ಆ ನಿಟ್ಟಲ್ಲಿ 3 ಓವರ್ಗಳ ಮುಕ್ತಾಯದ ಬಳಿಕ 30 ಓಟವನ್ನು ದಾಖಲಿಸ್ತಾ ಇದೆ. ಸರಾಸರಿ 10 ಓಟವನ್ನು ದಾಖಲಿಸ್ತಾ ಇದೆ ಪ್ರತಿಯೊಂದು ಓವರ್ನಲ್ಲಿ ಕೂಡ.
ಬ್ಲೂಬಾರ್ಡ್ ಕ್ರೀಡಾ ಸ್ನೇಜರ್ ನಾಶದಲ್ಲಿ ಲೆಜೆಂಡ್ಸ್ ಟ್ರೋಫಿ 18-4-2025 19-4-25 ಇದು 40+ ಪಂದ್ಯಾಟ 16 ತಂಡಗಳ ಬಿಡ್ಡಿಂಗ್ ಮಾದರಿ ಲೀಗ್ ಕಮ್ ನಾಲ್ಕೂರಿನ ಪಂದ್ಯಾಟ ನಡೆದ್ರೆ 20ನೇ ತಾರೀಕು 8 ತಂಡಗಳ ಲೀಗ್ ಕಮ್ ನಾಲ್ಕೂರಿನ ಪಂದ್ಯ ಕೂಡ ಅದು 45+ ಆಗಿರುತ್ತೆ. ಆ ನಿಟ್ಟಲ್ಲಿ ಈ ರೀತಿ ಒಂದು ಅದ್ದೂರಿ ಕ್ರಿಕೆಟ್ ಪಂದ್ಯ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಸುಧಾಕರ್ ಕುಂಬಾಶೆ ಎಸ್ ಕಾರ್ಯಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಹಣ ಮತ್ತು 30ಕ್ಕೆ 2 ಲಾಸ್ಟ್ 6 ಬಾಲ್ಸ್ ಆರ್ ರಿಮೈನ್ ನೌ. 6 ಚೆಂಡುಗಳು ಬಾಕಿ ಇದೆ. ನ್ಯಾಶ್ ಮಹೇಶ್ ಸ್ಟ್ರೈಕ್ ನಲ್ಲಿ ಸುಧಾ ಎಸ್ ಅಂತ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ಸೂಚನೆ. ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. ಅಂತಿಮ ಓವರ್ನ ಮತ್ತೆ ಮೊದಲ ಚೆಂಡಿಗಾಗಿ ನಿರೀಕ್ಷೆ ಮಾಡಿ ಹೊಡೆತಲು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ನ್ಯಾಶ್ ಮಹೇಶ್ ದಾಖಲಿಸುವ ಪ್ರಯತ್ನ ನಡುವೆ ಇವಾಗಲೇ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. 4 ಬೌಲರ್ಗಳನ್ನ ಪರಿಚಯ ಮಾಡಬೇಕಾದಂತ 4 ಓವರ್ಗಳ ಪಂದ್ಯ. ಸ್ಲೋವರ್ ಚೆಂಡು ಅಂತಿಮ ಹಂತದಲ್ಲಿ ದಾಣನ್ನು ಸವರ್ತಾ ಇದೆ. ಬರೀ ಒಂದಾಟ ತನ್ಮೂಲಕ ಈ ಹಂತದಲ್ಲಿ ರನ್ಔಟ್ ಅನ್ನ ಮಾಡಿದ್ರು. ಆ ನಿಟ್ಟಲ್ಲಿ ಅದ್ಯಾರು ರನ್ಔಟ್ ಆಗ್ತಾರೆ ಕಾದು ನೋಡಬೇಕಾಗಿದೆ. ಇತ್ತ ಹೊಸ ದಾಳಿಗಳ ಸೇರ್ಪಡೆ. ಮಹೇಶ್ ಔಟ್ ಆಗ್ತಾ ಇದ್ದಾರೆ. ಮತ್ತೆ ಪಂದ್ಯ ಮುಂದುವರಿಸಿಕೊಳ್ಬೇಕು. ನೋ ಬಾಲ್ ಪ್ಲಸ್ 1 ಓಟದ ಸೇರ್ಪಡೆಯು ಕೂಡ ಫ್ರೀ ಹಿಟ್. ಈ ತರ್ಮದ ಫ್ರೀ ಹಿಟ್ ಚೆಂಡು ಓಟುಗಳ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. 3 ದಿನಗಳ ಕ್ರೀಡಾ ಹಬ್ಬ ಉಡುಪಿ ಟ್ರೋಫಿ 33ಕ್ಕೆ ತಲುಪ್ತಾ ಇದೆ. ಇವಾಗ 1 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡಂತ ಈ ಪಂದ್ಯ 34 ಓಟಗಳು. 1 ರನ್ ಸಮೇತ್. ಸುಧಾಯಸದ ಚೆಂಡು ಹೈ ಶಾಟ್. ಅನಾಫ್ರಾನ್ಸಿನ ಆಟಗಾರರು ಕಾಯ್ತಾ ಇರ್ತಕ್ಕಂಥ ಕೈಗಳಿಗೆ ಇವಾಗ ಕ್ಯಾಚ್ ಕೈ ಸೇರ್ತಾ ಇದೆ. ಮತ್ತೊಂದು ವಿಕೆಟ್ ಪತನ. ಈ ಟೂರ್ನಮೆಂಟ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮಿತ್ರರಿಗೆ ಈ ಟೂರ್ನಮೆಂಟಿನ ಮುಖ್ಯ ರೂವಾರಿಗಳು ಗುರು ಅವರು ಬಹಳಷ್ಟು ಕೃತಜ್ಞತೆ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸಾಗರ್ ಗೌಡ್ರು ಬೆಂಗಳೂರು ಸಚಿನ್ 11ನ ಮಾಲೀಕರು ಅವರು ಕೂಡ ಬಹಳಷ್ಟು ಸಹಕಾರನ ಈ ಟೂರ್ನಮೆಂಟ್ಗೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಉಡುಪಿ ಟ್ರೋಫಿಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. 5ನೇ ಚೆಂಡು ಮತ್ತೆ ಈ ಬಾರಿ ಸಚಿನ್ ಹೊಡೆತ ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. 6 ಓಟದ ಸೇರ್ಪಡೆ. ತಂಡ ಮೊತ್ತ 40ಕ್ಕೆ 4. ಅನಾಮ್ ಫ್ರಾನ್ಸ್ KFK ಅಲ್ಲೇ ಊರನ್ನಿಸ್ತಾ ಇದೆ.
ಮತ್ತೊಂದು ತೀರಾ ದುರ್ಬಲ ಚೆಂಡು ತನ್ಮೂಲಕ ಫೈನಲ್ ಸೀಮಾರೇಖೆಯಲ್ಲಿ ಬೌಂಡ್ರಿ ಇನ್ ದ ಸಿಕ್ಸರ್. ಇವಾಗ ಬೌಂಡ್ರಿ 45ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಹಂತದಲ್ಲಿ ಅನಾಮ್ ಫ್ರೆಂಡ್ಸ್ ನಿಜಾರಿನ ತಂಡ. ಮತ್ತೊಂದು ಪ್ರಕಟಣೆ. ಕೊರಟಗೆರೆ ಇತಿಹಾಸದಲ್ಲಿ ಪ್ರಪ್ರಥಮವಾರಿಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತವಾಗಿ ಪರಮೇಶ್ವರ್ ಕಪ್ 2025 ಸಾಗುತ್ತೆ. ಇದು ಏಪ್ರಿಲ್ 4, 5, 6. ಈ ಪಂದ್ಯಾಟವನ್ನು ಜಯಿಸಿದ ತಂಡ 7 ಲಕ್ಷ ಮುಂದಿನ ಪಂದ್ಯ ಶಿವನ್ಯ ಹೇರೂರು ಮತ್ತು ಅಯೋಧ್ಯ ಮಲ್ಪೆ ಅವರು ರೆಡಿ ಆಗಿರಿ. ಮುಂದಿನ ಪಂದ್ಯ ನಿಮಗೆ ಇರೋದ್ರಿಂದ ಆದಷ್ಟು ಬೇಗ ಟಾಸ್ ಮಾಡಿಕೊಳ್ಳಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ 24 ಎಸೆತ 45 ಊಟದ ಅವಶ್ಯಕತೆ. ಈ ಭಾಗದ ಮತ್ತೋರ್ವ ಬಿರುಸಿನ ಆಟಗಾರ ಕಿದಿಯೂರು ಪ್ರದೀಪ ಒಂದೆಡೆ ಇದ್ರೆ, ಊರಿನವರಾದ್ರೂ ಕೂಡ ಹೆಚ್ಚಿನ ಪಂದ್ಯಾಟವನ್ನು ಬೆಂಗಳೂರಲ್ಲಿ ಆಡುವಂತ ಕಿಶನ್ ಶೆಟ್ಟಿ ಲೆಫ್ಟ್ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ ಅಂಕಳ ಭಾಗದಲ್ಲಿ. ಸರಿ, ಹಂಪನದ ಗ್ರೀನ್ ಸಿಗ್ನಲ್ ದೊರೀತಾ ಇದೆ. 24 ಎಸೆತ 45 ಓಟದ ಅವಶ್ಯಕತೆ. ಪಂದ್ಯಾಟನ ಮುಂದುವರಿಸಿಕೊಳ್ಳಿ. ದಾಂಡು ಚೆಂಡಿನ ಪರಿಮಿತರು ಲೀಗ್ನ ಪಂದ್ಯಾಟಗಳು ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ. ಅನಾಮ್ ವರ್ಸಸ್ KFK ತ್ರಿಶೂಲ ಸೇನ ಪಂದ್ಯಾಟವನ್ನು ಆಡ್ತಾ ಇದೆ ಮಹೇಶ್ ಎಸ್ಕಾರ್ ಭಾಗದಲ್ಲಿ. ಈ ತರವಾದ ಕಿಶಾನ್ಗೆ ಸದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಓಟದ ಸೇರ್ಪಡೆ. ಖಾತೆ ಆರಂಭ. ಕಿಶಾನ್ ಶೆಟ್ಟಿ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. 45 ಇಸ್ ದ ಟಾರ್ಗೆಟ್. ಇನ್ನೂ ಕೂಡ 43 ಓಟದ ಅವಶ್ಯಕತೆ. 23 ಎಸೆತ 43 ಓಟದ ಅವಶ್ಯಕತೆ ಕೂಡ ಇದೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಂಕಣಗಳ ಭಾಗದಲ್ಲಿ. ಮತ್ತೊಂದನೇ ಬಾರಿ ಮಹೇಶ್. ಈ ಬಾರಿ ರೈಸಿಂಗ್ ಡೆಲಿವರಿ ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ. 1 ಬೌನ್ಸ್ ವಾರ್ನಿಂಗ್ ಅನ್ನು ಈ ಹಂತದಲ್ಲಿ ದಾಖಲಿಸಿದ್ರು ನಿರ್ಣಾಯಕರು ಅಂಕಣಗಳ ಭಾಗದಲ್ಲಿ. ಎಕ್ಸ್ಟ್ರಾ ಸೋಟುಗಳು ಖಾತೆಯನ್ನ ಕಂಡುಕೊಳ್ತಾ ಇದೆ. ತನ್ನ ಮೊತ್ತ 3 ಮೊದಲ ಓವರ್ನ ಚಾಲ್ತಿಯಲ್ಲಿ. ಉತ್ತಮ ರೀತಿಯ ಸೆತ. ವೇಗದ ಚೆಂಡು. ಈ ಋತುವಿನಲ್ಲಿ ದಾಖಲೆಗಳ ಮೇಲೆ ದಾಖಲೆ ಪಂದ್ಯಾಟವನ್ನು ಗಮನಿಸಿದ್ರೆ ಶಿವಮೊಗ್ಗ ಕ್ರೀಡಾ ಸಂಸ್ಥೆ, ಬಾಂಡ್ 11 ಕ್ರಿಕೆಟರ್ ಶಿವಮೊಗ್ಗ, ತರುಣ್ ಶೆಟ್ಟಿ ಬಳಗ ಅಲ್ಲಿ 2 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ಶಾರ್ಟ್ ಪಿಚ್ ರೂಪದಲ್ಲಿ ಪಂದ್ಯಾಟವನ್ನು ನಡೆಸಿದ್ರು. ಆ ಪಂದ್ಯಾಟದಲ್ಲಿ ಜೈ ಕರ್ನಾಟಕದ ಪರವಾಗಿ ಆಡಿದಂತ ಆಟಗಾರ ಕೂಡ ಮಹೇಶ್ ಎಸ್ಆರ್ ಭಾಗದಲ್ಲಿ. ಮತ್ತೊಂದು ತೀರಾ ಫುಲ್ ಟಸ್ ಆಗಿ ಬೀಳ್ತಾ ಇದೆ. ಸ್ಕ್ವೇರ್ ಬದಲಿ ಕ್ಷೇತ್ರ ವೈಫಲ್ಯತೆ.
ಚೆಂಡು ಸೀಮಾರೇಖೆನ ಕ್ರಮಿಸ್ತಾ ಇದೆ. ಬೌಂಡ್ರಿ. ಬೇಜಾಡಿ ಹುಡುಗ ಇವಾಗಲೇ ಗೂಟರ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತನ ಕಂಡುಕೊಂಡ್ರು. Seven for the loss. Last 3 balls are bad now. ನಾಲ್ಕನೆಯ ಚೆಂಡು ಮೊದಲ ತಿಳಿಸಿದಾಗ ಕಿಶನ್ ಶೆಟ್ಟಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಬಾರಿ ಬ್ಯಾಕ್ ಟು ಬ್ಯಾಕ್ ಬೌಂಡರಿಯ ಸೇರ್ಪಡೆ. ತಂಡವತ್ತ 11ಕ್ಕೆ ತಲುಪ್ತಾ ಇದೆ. ಇನ್ನು 20 ಎಸೆತ ಜಯಕ್ಕಾಗಿ 34 ಓಟಗಳು ಬರಬೇಕಾಗಿದೆ. 20ಕ್ಕೆ 34. ಮತ್ತೆ ಮಹೇ ನೇರ ಮತ್ತೊಂದು ವಿರುಸಿನ ಹೊಡೆತವನ್ನು ದಾಖಲಿಸಿ ತನ್ಮೂಲಕವಾಗಿ ಪವರ್ ಪ್ಲೇ ಹಾಲ್ನಲ್ಲಿ ಬಹಳಷ್ಟು ಉತ್ತಮವಾದ ಒಂದು ಹೊಡೆತ ಆಟವನ್ನು ಆಡ್ತಾ ಇದ್ದಾನೆ ಶೆಟ್ಟಿ. ಬೌಂಡರಿಯನ್ನು ದಾಖಲಿಸಿದ್ರು. ಹದಿನೈದಕ್ಕೆ ಲಾಸ್. ಕೊನೆ ಬಾರಿ ಅಂಕಳ ಭಾಗದಲ್ಲಿ ಒಂದೆಡೆ ಶೆಟ್ಟಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಓ ಮೈ ಗಾಡ್, ವಾಟ್ ಅ ಶಾಟ್! ತನ್ಮೂಲಕ ಗಾಳಿಯ ಲಾಭನ ಪಡ್ಕೊಳ್ತಾರೆ ಈ ಬಾರಿ ಕಿಶನ್ ಶೆಟ್ಟಿ. ವಿಕೆಟ್ ಪತನ. ಕಿಶನ್ ಶೆಟ್ಟಿ ಔಟ್. ಈ ಒಂದು ಕ್ಯಾಚ್ ಅನ್ನ ರಾಜೇಶ್ ಪಡ್ಕೊಂಡಿದ್ದಾರೆ. ಮೊದಲ ಬ್ರೇಕ್ ಥ್ರೂ ಅನ್ನ ಹಂತಲ್ಲಿ ತ್ರಿಶೂಲ ಸೇನಾ KFK ಪಡ್ಕೊಂಡ್ರು. 15ಕ್ಕೆ ಬಂದು ಅಲ್ಲಿ ಮೊದಲ ಹಂತದಲ್ಲಿ ಟಾಸ್ ಮಾಡ್ಕೊಳ್ಳಿ. ಶಿವನ್ಯ ಹೇರೂರು CFC 11 ಸ್ಟಾರ್ಸ್ ವರ್ಸಸ್ ಅಯೋಧ್ಯೆ ಕ್ರೀಡಾ ಮಲ್ಪೆ ತಂಡ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಈ ಹಂತದಲ್ಲಿ ಹೊಸ ದಾಳಿಗನ ಸೇರ್ಪಡೆ ಸುಧಾಕರ ಕುಂಬಾಶಿ ಅಂಕಣ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಧನುಷ್ 2ನೇ ಓವರ್ಗಾಗಿ ಇನ್ನುಳಿದ 18 ಎಸೆತ 30 ಓಟದ ಅವಶ್ಯಕತೆ. 18 balls remain now. 30 runs required. ಮತ್ತೆ ಕಿದಿಯೂರು ಪ್ರದೀಪ ಸ್ಟ್ರೈಕ್ ನಲ್ಲಿ. ನಾನು ಸತ ಚೆಂಡು ಕ್ಲೀನ್ ಬೋಲ್ಟ್. ಮತ್ತೊಂದು ಪ್ರಕಟಣೆ. ಚಕ್ರವರ್ತಿ ಗೆಳೆಯರ ಬಳಗ ತುಮಕೂರು 13ನೇ ಬಾರಿಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಲೀಗ್ ಕಪ್ ನಾಕೌಟ್ ಪಂದ್ಯಾಟವನ್ನ ಚಕ್ರವರ್ತಿ ಚಾಂಪಿಯನ್ ಟ್ರೋಫಿ ರೂಪದಲ್ಲಿ ನಡೆಸ್ತಾ ಇದೆ. ಇದು 17, 18, 19, 24 ದಿನಗಳ ಕ್ರೀಡಾ ಹಬ್ಬ ಏಪ್ರಿಲ್ ತಿಂಗಳ ನಡೆಯುತ್ತೆ. ಅದು ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. 2 ಲಕ್ಷ 1 ಲಕ್ಷ ಈ ರೀತಿಯಾಗಿ ಟ್ರೋಫಿಯನ್ನ ಅಲ್ಲಿ ಆಡಿದಂತ ತಂಡಗಳು ಪಡ್ಕೊಳ್ತಾರೆ. ಈ ರೀತಿಯಾಗಿ ಪಂದ್ಯಾಟಗಳು ಮುಂದುವರಿಕೆ. ಇಲ್ಲಿ ಹೊಸ ದಾಂಡಿಗ ಸ್ಯಾಂಡಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದೆಡೆ ಸುಧಾಕರ್, ಇನ್ನೊಂದರಲ್ಲಿ ಸ್ಯಾಂಡಿ. ಧನುಷ್ ಅಂತ ಚೆಂಡು ತನ್ಮೂಲಕ ಮತ್ತೆ ಬಿಗ್ ಸಿಕ್ಸರ್. ಆರೋಟದ ಸೇರ್ಪಡೆ ಸ್ಯಾಂಡಿ ಅಲೆವೂರು.
ಅಯೋಧ್ಯೆ ಮತ್ತು ಶಿವನ್ಯ ಹೇರೂರು ಟಾಸ್ಗೆ ಬನ್ನಿ. ಲಾಸ್ಟ್ ಕಾಲ್. ಇಲ್ಲಿ 16 ಎಸೆತ 24 ಓಟದ ಅವಶ್ಯಕತೆ. ಸ್ಯಾಂಡಿ ದೊಡ್ಡನಗೊಂಡೆ ಬಹಳ ಸೂಕ್ತವಾದ ಒಂದು ಸಿಕ್ಸರ್ ದಾಖಲಾತಿಯನ್ನು ಕಂಡಂತ ಈ ಪಂದ್ಯ ಮತ್ತೆ ಧನುಷ್ ಎಸ್ಗಾರಿ ಭಾಗದಲ್ಲಿ ಮತ್ತೆ ಬೀಸುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಿಡ್ ವಿಕೆಟ್ ನಲ್ಲಿ ಸ್ಯಾಂಡಿ ಒಂದೊಡನೆ ಪೂರೈಕೆ ಮಾಡಿಕೊಂಡು ಕ್ಷೇತ್ರ ರಕ್ಷಣೆ ವೈಫಲ್ಯತೆ. 2ನೇ ಓಟಗಳನ್ನ ಕೂಡ ಪೂರೈಕೆ ಮಾಡಿಕೊಂಡ್ರು. ಮತ್ತೆ ಸ್ಯಾಂಡಿಯೇ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ ಅಂಕಣ ಭಾಗದಲ್ಲಿ. ಅನಾಮ್ ಫ್ರೆಂಡ್ಸ್ ನೇಜಾರಿನ ಪರವಾಗಿ 15ಕ್ಕೆ 22. ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡದ ಸೇರ್ಪಡೆ. ಮತ್ತೊಂದು ಬೆರೆಸಿನ ಹಳತಾಕ್ಷೆ. ಓ ಮೈ ಗಾಡ್, ವಾಟ್ ಎ ಫೀಲ್ಡಿಂಗ್. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಇದು ಕೂಡ ಈ ಟೂರ್ನಮೆಂಟಿನಲ್ಲಿ ಕೌಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಸಂಭಾವ್ಯ ಸಿಕ್ಸರ್ ಅನ್ನು ಅಡ್ಡಾಯಿಸಿರ್ತಕ್ಕಂಥ ಆಟಗಾರ. ಇಲ್ಲಿ ಸ್ಯಾಂಡಿಗೆ ಓಟ್ಗಳು ಬರ್ತಾ ಇದೆ. ಇನ್ನು 13ಕ್ಕೆ 20 ಅವಶ್ಯಕತೆ. 13-20. ಸುಧಾಕರ್ ಹೊಡೆದಂತ ಚೆಂಡು. ಓ ಮೈ ಗಾಡ್, ವಾಟ್ ಎ ಶಾಟ್. ಮತ್ತೊಂದು ಸ್ಯಾಂಡಿ ಹೊರತೆ ಬಾರಿ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್. ಓಟದ ಸೇರ್ಪಡೆ. ಕೈಯಲ್ಲಿದ್ದ ಪಂದ್ಯ ಕೈ ಜಾರಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಇವಾಗ ಅನಾಮ್ ಫ್ರೆಂಡ್ಸ್ ನಿಧಾನಗತಿಯಲ್ಲಿ ಚಾರ್ಜ್ ಆಗ್ತಾ ಇದ್ದಾರೆ. ತನ್ನ ಬತ್ತಳಿಕೆಯಲ್ಲಿ ಹಸ್ತಗಳು ಹೊರ ಬೀಳಿಸುವಂತ ಪ್ರಯತ್ನ. ಸ್ಯಾಂಡಿ ಒಂದೆಡೆ ಇದ್ರೆ ಸುಧಾಕರ ಇನ್ನೊಂದೆಡೆಯಲ್ಲಿ. ಪಂದ್ಯಾಟವನ್ನು ಮುಂದುವರಿಸಿದ ಕೇಳಿಕೊಳ್ತಾ ಇದ್ದೇವೆ. ಅಂತಿಮ 12 ಚೆಂಡು ಜಯಕ್ಕಾಗಿ 14 ಓಟದ ಅವಶ್ಯಕತೆ. ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡ್ತಾ ಇದೆ. 45ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಕ್ಕಂಥ ತಂಡ. ಇಲ್ಲಿ 12 ಎಸೆಗಳ ಮುಂದೆ 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 3ನೇ ಓವರ್ಗಾಗಿ ಪ್ರಜ್ವಲ್. ಅದಾವ ರೀತಿಯೊಂದು ಎಸೆಯನ್ನು ದಾಖಲಿಸಿ ನೋಡಬೇಕಾಗಿದೆ. ಬಿರುಸಿನ ಆಟಗಾರನ ಹೊಂದಿರತಕ್ಕಂಥ ಅನಾಮ್ ಫ್ರೆಂಡ್ಸ್. ಇಲ್ಲಿ ಸುಧಾಕರ ಮತ್ತು ಸ್ಯಾಂಡಿ ಅಂತಿಮ ಹಂತದ ಜಯದ ನಿರೀಕ್ಷೆಯ ಹೊಡೆತಗಳು ಬರ್ತಾ ಇದೆ ಕೂಡ. ಲೇಟ್ ಕಟ್ ಶಾಟ್ ಅನ್ನು ದಾಖಲಿಸಿದ್ರು. ಒಂದು ಓಟದ ಸೇರ್ಪಡೆ ಸುಧಾಕರ್ ಖಾತೆಯನ್ನು ಕಂಡುಕೊಳ್ತಾ ಇದೆ. 11 ಎಸೆತ 13 ಓಟಗಳು ಬರಬೇಕಾಗಿದೆ. 11 ಬಾಲ್ 13 ರನ್ಸ್ ರಿಕ್ವೈರ್ಡ್. 11ಕ್ಕೆ 13. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಸುಂದರತೆ ಪ್ರಯತ್ನ. ಸ್ಯಾಂಡಿ ಹೊಡೆತಿ ಬಾರಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಸಮಯೋಚಿತ ಆಟ. ಸ್ಯಾಂಡಿ ದಾಖಲಿಸಿದ್ರು. ಹತ್ತಕ್ಕೆ 9 ಅವಶ್ಯಕತೆ. ವಿಜಯಲಕ್ಷ್ಮಿ ಅತ್ತಿಂದಿತ್ತ ಚಲಾಯಿಸ್ತಾ ಇದ್ದಾಳೆ. ಆ ನಿಟ್ಟಲ್ಲಿ ಮತ್ತೆ ಸ್ಕಾಲ್ ಭಾಗದಲ್ಲಿ
ಲೆಕ್ಕಾಚಾರ ಮಾಡಿ ಆಡ್ತಾ ಇದ್ದಾರೆ. ಸ್ಯಾಂಡಿ ವೈಡ್ ಥ್ರೋ ಅನ್ನ ಮಾಡಿದ್ರಿ ಹಂತದಲ್ಲಿ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. ಇನ್ನು 9ಕ್ಕೆ 8 9 ಬಾಲ್ 8 ರನ್ಸ್ 12. ಉಡುಪಿ ಟ್ರೋಫೀಸ್ ಆಗ್ತಾ ಇದೆ 2 ದಿನದ ಲೀಗಿನ ಪಂದ್ಯಾಟಗಳು. ತಟ್ಟಿ ಮುಟ್ಟಿ ಮತ್ತೆ ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡಂತ ಪಂದ್ಯ ಕುತೂಹಲಕಾರಿ ನೈಲ್ ಬ್ಯಾಟಿಂಗ್ ಮ್ಯಾಚ್. ಆ ನಿಟ್ಟಲ್ಲಿ ಇವಾಗ 8ಕ್ಕೆ 7 ಒಂದೆಡೆ KFK ಅಲೆ ಊರಿಗೆ ಡಾಟ್ ಬಾಲ್ ಸಮೇತವಾಗಿ ವಿಕೆಟ್ ಅನ್ನು ಪಡ್ಕೊಂಡ್ರೆ ಮಾತ್ರ ಅವಕಾಶಗಳು. ಇಲ್ಲಿ ಜೊತೆ ಆಟ ಕೂಡ ಬರ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಮುಂದುವರಿಕೆನ ಕಾಣಂತೆ ಈ ಒಂದು ಸ್ಯಾಂಡಿ ಹೊಡೆತ ಒಂದೋಟದ ಸೇರ್ಪಡೆಯನ್ನು ದಾಖಲಿಸಿದ್ರು. 10 ಚೆಂಡುಗಳಲ್ಲಿ 24ರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಇನ್ನು ಕೇವಲ 6 ಓಟಗಳು ಬರಬೇಕಾಗಿದೆ. 7 ಎಸೆತ, ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರಿ ಬಾರಿ. ಪ್ರಜ್ವಲ್ ಓವರ್ನ ಮುಕ್ತಾಯದ ಬಳಿಕ 39 ಜಯಕ್ಕಾಗಿ 6 ಎಸೆತ 6 ಓಟಗಳು ಬರಬೇಕಾಗಿದೆ. 6 ಬಾಲ್ 6 ರನ್ಸ್ 12. ಮುಂದಿನ ಪಂದ್ಯ ಅಯೋಧ್ಯ ಕ್ರಿಕೆಟರ್ಸ್ ಮಲ್ಪೆ ವರ್ಸಸ್ ಶಿವನ್ಯ ಹೇರೂರು CFC 11 ಸ್ಟಾರ್. ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಆ ನಿಟ್ಟಲ್ಲಿ 6ಕ್ಕೆ 6 ಎಸೆತ 6 ಓಟದ ಅವಶ್ಯಕತೆ. ಅಂತಿಮ ಓವರ್ಗಾಗಿ ಪುನೀತ್ ಅದೇನ್ ಮಾಡ್ತಾರೆ, ಮ್ಯಾಜಿಕ್ ಓವರ್ ಅನ್ನು ಸಾಗಿಸ್ತಾ ನೋಡಬೇಕಾಗಿದೆ. ಒಂದೆಡೆ ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಂಡು ಆಡತಕ್ಕಂಥ 2 ಮಂದಿ ಆಟಗಾರರು ಸ್ಯಾಂಡಿ ಮತ್ತು ಸುಧಾಕರ ಕುಂಬಾಶಿ ಹುಡುಗ ಇವಾಗಲೇ ತಟ್ಟಿ ಮುಟ್ಟಿ ಕೆಲ ಓಟವನ್ನು ದಾಖಲಿಸುವ ಮುಖಾಂತರವಾಗಿ 6 ಚೆಂಡು 6 ಓಟವನ್ನು ದಾಖಲಿಸಬೇಕಾಗಿದೆ ಅಂಕಣ ಭಾಗದಲ್ಲಿ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಫುಲ್ ಮಾಡೋ ಪ್ರಯತ್ನ, ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಇವಾಗ ಸತೀಶ್ ಬಿಜಾಡಿ ಅವರು ಪಡ್ಕೊಂಡ್ರು. ಅಂತಿಮ ಹಂತದಲ್ಲಿ ಬರ್ತಕ್ಕಂಥ ಆಟಗಾರ ಅಭಿ ನೇಜಾರು. ಅಯೋಧ್ಯ 1 ಟಾಸ್ ಎಲೆಕ್ಟೆಡ್ ಟು ಬಾಲ್ ಫಸ್ಟ್. ಅಂತಿಮ ಹಂತದಲ್ಲಿ 5 ಎಸೆಗಳ ಮುಂದೆ 6 ಓಟಗಳು ಬರಬೇಕಾಗಿದೆ. ಈ ರೀತಿಯ ಕೆಲವು ಪಂದ್ಯಾಟಗಳನ್ನು ಗಮನಿಸಿದ್ರೆ ಅಂತಿಮ ಘಟ್ಟದವರೆಗೂ ಕೂಡ ಪಂದ್ಯಾಟದ ಬುಡ ಮೇಲಿನ ಫಲಿತಾಂಶಗಳು ಇದೇ ಮೈದಾನ ನಿನ್ನೆ ಕೂಡ ನಡೆದಿತ್ತು. ಇಲ್ಲಿ ಕೂಡ ಅದೇನಾಗುತ್ತೆ ಕಾದು ನೋಡಬೇಕಾಗಿದೆ. 5 ಎಸೆತ 6 ಓಟಗಳು ಬರಬೇಕಾಗಿದೆ. 1 ಸಿಕ್ಸರ್ ಕ್ಲಿಯರ್ ಆದ್ರೆ ಪಂದ್ಯ ಜಯವನ್ನ ದಾಖಲಿಸ್ತಾರೆ. ಅಬಿಗ ಸದ ಚೆಂಡು ಲೆಟ್ ಕಟ್ ಶಾಟ್, ಪಾಯಿಂಟ್ ಮೇಲೆ ದಬ್ಬ ಪ್ರಯತ್ನ ಮಾಡ್ತಾ ಇದ್ದಾರೆ ಅಬಿ. 1 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 40. 4 ಎಸೆತ 5 ಓಟಗಳು ಬರಬೇಕಾಗಿದೆ. 44ರ 45ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ. 40ಕ್ಕೆ 3. ಮತ್ತೆ ಪುನೀತ್ ಪೂಜಾರಿ ಕೂಟದ ಹಿಂದೆ ಮಹೇಶ್. ಈ ರೀತಿಯಾಗಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪುನೀತ್ ಎಸೆದ ಚೆಂಡು ಟಾಪ್ ಎಡ್ಜ್ ಆಗ್ತಾ ಇದೆ. ಬರೀ ಸುಧಾಕರ ಸುಲಭ ಕ್ಯಾಚ್ ನೀಡುವ ಮುಖಾಂತರವಾಗಿ ಮತ್ತೆ ವಿಕೆಟ್ ಅನ್ನು ಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ಅನಾಮ್ ಫ್ರೆಂಡ್ಸ್ ನೇಜಾರು
ನಿನ್ನಿನ ಪಂದ್ಯಾಟ ಗಮನಿಸಿದ್ರೆ ಶ್ರೀ ಶಾರದಾಂಬ ಕ್ರಿಕೆಟರ್ಸ್ ಅಲ್ಲಿ ಸುಮಂತ್ ಕೂಡ್ಲಿಯ ಹಸ್ತಗಳೇ ಸ್ವಲ್ಪ ಮಟ್ಟಿಗೆ ಎದುರಾಳಿ ತಂಡಕ್ಕೆ ತಲೆಬೇನೆ ವಿಚಾರವನ್ನು ಕಂಡಿತ್ತು. ಇಲ್ಲಿ ಮತ್ತೆ ಪೂಜಾರಿ ಬಹಳಷ್ಟು ಉತ್ತಮ ವ್ಯವಸ್ಥೆಯನ್ನು ದಾಖಲಿಸ್ತಾ ಇದ್ದಾರೆ. ಅಂಕಣ ಭಾಗದಲ್ಲಿ ಪ್ರಜ್ವಲ್ ರಾಯ್ ಸೇರ್ಪಡೆ. ಅಭಿ ಒಂದೆಡೆ, ಪ್ರಜ್ವಲ್ ರಾಯ್ ಇನ್ನೊಂದೆಡೆಯಲ್ಲಿ. 3-5 3 balls 5 runs to win. ನಿರೀಕ್ಷೆ ಮಟ್ಟದ ಹೊಡೆತಗಳು ಬರ್ತಾ ಇಲ್ಲ ತನ್ಮೂಲಕ ಈ ಬಾರಿ ರನ್ಔಟ್. ಅಭಿ ಹುದ್ದರಿ ಪತನ. ಅದಕ್ಕೆ ಹೇಳುದು ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಆ ನಿಟ್ಟಲ್ಲಿ ಆ ತಂಡ ಗೆಲ್ಲುತ್ತೆ, ಈ ತಂಡ ಸೋಲುತ್ತೆ ಅನ್ನೋದು ಅದು ಮೂರ್ಖತನವಾಗುತ್ತೆ. ಆ ನಿಟ್ಟಲ್ಲಿ ಇಲ್ಲಿ ಬುಡ ಮೇಲಿನ ಫಲಿತಾಂಶವನ್ನ ಪ್ರೇಕ್ಷಕರು ವೀಕ್ಷಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ ಬಿಗ್ ಸಿಕ್ಸರ್ ಅಥವಾ ಬೌಂಡ್ರಿ ಬಂದ್ರೆ ಮಾತ್ರ ಅವಕಾಶಗಳು. 2 ಎಸೆತ 5 ಓಟಗಳು ಬರಬೇಕಾಗಿದೆ. 2 balls 5 runs to win. ಮತ್ತೆ ಪುನೀತ್ ಪೂಜಾರಿ ಎಸ್ಕಾರ್ ಭಾಗದಲ್ಲಿ. ಅನಾಬ್ ಫ್ರೆಂಡ್ಸ್ ವರ್ಸಸ್ KFK ಅಲೆಬೂರಿನ ತಂಡ. ನಿಶಾಂತ್ ಶೆಟ್ಟಿ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಬಿಗ್ ಹಿಟ್ ಅನ್ನ ಬಹಳಷ್ಟು ಉತ್ತಮ ರೀತಿಯಾಗಿ ದಾಖಲಿಸಬಲ್ಲಂತ ಆಟಗಾರ ಕೂಡ. ಆ ನಿಟ್ಟಲ್ಲಿ ಇವಾಗ 2 ಎಸೆತ 5 ಓಟಗಳು ಬರಬೇಕಾಗಿದೆ. ಈ ತರ ಮಧ್ಯೆ ವೈಡ್ ಬಾಲ್, ಅತಿರಿಕ್ತ ಓಟಗಳ ಸೇರ್ಪಡೆ. ದಾಂಡಿಗರು ಮಾಡ್ತಕ್ಕಂಥ ಕೆಲಸವನ್ನ ಎಸ್ಗಾರ್ ಮಾಡಿಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ ಓಟಗಳು ಬರ್ತಾ ಇದೆ. ಆ ನಿಟ್ಟಲ್ಲಿ 2 ಎಸೆತ 4 ಓಟದ ಅವಶ್ಯಕತೆ. 2-4. ಎರಡು ಎಸೆತ 1 ಬೌಂಡರಿಯ ಲೆಕ್ಕಾಚಾರ. ಆ ನಿಟ್ಟಲ್ಲಿ 41ಕ್ಕೆ 5 ಹುದ್ದರಿ ಆಘಾತವನ್ನು ಕಂಡು ಆಡ್ತಾ ಇದೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಆದಷ್ಟು ಬೇಗ. ಮುಂದಿನ ಪಂದ್ಯ ಅಯೋಧ್ಯ ಫ್ರೆಂಡ್ಸ್ ಮಲ್ಪೆ. ಶಿವನ್ಯವನ್ನು ಎದುರಿಸ್ತಾರೆ. ನೆಟ್ ನೇರ ಹೊಡೆತ ಲಾಂಗ್ ಆಫ್ ನಲ್ಲಿ ದಾಖಲಿಸಿರುವ 1 ಓಟಗಳ ಪೂರೈಕೆ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಜಯಕ್ಕಾಗಿ 1-3. ಈ ಹಿಂದಿನ ಓವರ್ ನಲ್ಲಿ ಸಂಭಾವ್ಯ ಸಿಕ್ಸರ್ ಅನ್ನು ಅಡ್ಡಾಯಿಸಿರು. ಅದೇ ಒಂದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಲ್ಲಿ 1 ಎಸೆತ 3 ಓಟದ ಜಯಕ್ಕಾಗಿ ರೈಟ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಕೊನೆಯ ಬಾರಿ 1-3. ಈ ತರವಾದ ಶಾರ್ಟ್ ಆಗಿ ಬಿದ್ದ ಚೆಂಡು. 1 ಆಟ 2 ಓಟದ ಸೇರ್ಪಡೆ. ಪಂದ್ಯ ಟೈ. 1 ಅಂಕದ ಸೇರ್ಪಡೆ ಆಗುತ್ತೆ. ಆ ನಿಟ್ಟಿನಲ್ಲಿ ಗುರು ಅವರಿಗೆ ಮತ್ತೊಂದು ಪಂದ್ಯ ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ಇದೆ. ಈ ಪಂದ್ಯ ಶ್ರೇಷ್ಠ. ಪಂದ್ಯ ಶ್ರೇಷ್ಠ ಕ್ಯಾನ್ಸಲ್. ಇಜಾನಿನ ಎಲ್ಲ ಆಟಗಾರರು ಇವಾಗಲೇ ಬರ್ತಾ ಇದ್ದಾರೆ. ಮುಂದಿನ ಪಂದ್ಯ ಇವಾಗಲೇ ಟಾಸ್ ಅನ್ನು ಮುಕ್ತಾಯಗೊಳಿಸಿದ್ದೇವೆ. ಅಯೋಧ್ಯ ಫ್ರೆಂಡ್ಸ್ ಮಲ್ಪೆ ಮತ್ತು
ಶಿವಣ್ಣ ಹೇರೂರು CFC 11 ಸ್ಟಾರ್ಸ್ ಅನ್ನು ಎದುರಿಸ್ತಾರೆ. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ ಮಾಡ್ತಾ ಇದೆ. ಮುಂದಿನ ಹಂತಕ್ಕಾಗಿ ಶಿವನಾರಾಯಣ್ ಐತಾಳ್ ಕೋಟ.